ತುಂಬ ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಪಾದನೆ ಆಗ್ತಾ ಇದೆ, ಬಟ್ ಬರ್ತಕ್ಕಂಥದ್ದನ್ನು ನೀವು ಉಳ್ಸೋಕ್ಕಾಗ್ತಾ ಇಲ್ವಾ? ಉಳಿತಾಯ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗ್ತಾ ಇಲ್ವಾ? ನಿಮ್ಮ ಕೈ ತೂತು ಮಡಕೆ ಥರ ಆಗಿದೆಯಾ? ಸೊ ಹಣಕಾಸಿನ ಸಮಸ್ಯೆ ನಿಮಗೂ ಕಾಡ್ತಾ ಇದೆಯಾ? ಆಗಿದ್ದರೆ ಈ ರೀಲ್ ನಿಮಗಾಗಿ. ಈ ರೀಲ್ ಸೇವ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ನಿಮ್ಮ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಫಾರ್ಚೂನ್ ಪಿರಮಿಡ್ ಸೆಂಟ್ರಿಂದ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ನೋಡಿ, ಈ ಥರ ಇದೆ ಅಂತಂದಾಗ ನೋಡಿ, ಆಗ್ನೇಯ ಏನಾದರೂ ಡಿಸ್ಟರ್ಬ್ ಆಗಿದೆಯಾ, ಅಥವಾ ಅಲ್ಲಿ ಏನಾದರೂ ಟಾಯ್ಲೆಟ್ಸ್ ಇದೆಯಾ, ಅಥವಾ ನೀವು ಅಲ್ಲಿ ಜಾಸ್ತಿ ನೀರೇನಾದರೂ ಬಳಸ್ತಾ ಇದ್ದೀರಾ, ಅದು ನೋಡಿ ವುಡ್ ಝೋನ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲೇನಾದರೂ ನಾವು ಮೆಟಲ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೂ ಕೂಡ ಅಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಹಣಕಾಸು ನಿಲ್ಲದೆ ಇರ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಮತ್ತು ಇದೇ ವಿಚಾರವಾಗಿ ನೋಡಿ, ನಿಮ್ಮ ಮನೆಯಲ್ಲಿ ಒಗ್ಗರಣೆ ಡಬ್ಬಿ ಏನಿರುತ್ತೆ, ಒಗ್ಗರಣೆ ಡಬ್ಬಿ ಪೂರ್ತಿಯಾಗಿರೋದನ್ನು ನೋಡ್ಕೊಳ್ಳಿ ನೀವು. ಸೊ ಒಗ್ಗರಣೆ ಡಬ್ಬಿಯಲ್ಲಿ ಏನಿದೆ ಮಸಾಲೆ ಪದಾರ್ಥಗಳು, ಇದನ್ನು ಕೂಡ ಲಕ್ಷ್ಮಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದೆಲ್ಲ ನಿಮಗೆ ಪೂರ್ತಿಯಾಗಿತ್ತು ಅಂತಂದರೆ ನಿಮ್ಮಲ್ಲಿ ಹಣಕಾಸುಗಳು ಚೆನ್ನಾಗಿದೆ ಅಂತ. ಸೊ ಇನ್ ಕೇಸ್ ಇಲ್ಲ ಅಂತಂದಾಗ ಅದು ನಿಮ್ಮ ಹಣಕಾಸು ಅನಾವಶ್ಯಕವಾಗಿ ವೇಸ್ಟ್ ಆಗ್ತಾ ಇದೆ ಅಂತ, ಅಥವಾ ಅದು ಸೇವಿಂಗ್ ಆಗ್ತಾ ಇಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಮಾಹಿತಿ ಬೇಕಾದಲ್ಲಿ ನಾವು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀರಿ. ಸೊ ಫಾರ್ಚೂನ್ ಪಿರಮಿಡ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ. ಸೊ ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ನ ಅಲ್ಲಿ ಪಡಿಬೋದು. ಧನ್ಯವಾದಗಳು.